ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಹೊರಬರಲು ಚಂದ್ರಶೇಖರನ್ ಕಾರಣ. ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮುಂದುವರೆದಿದೆ. ತನ್ನ ಕುಟುಂಬದ ಪರಿಸ್ಥಿತಿ ಸರಿ ಇಲ್ಲದೆ ಇದ್ರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ₹1 ಪರಿಹಾರ ಕೂಡ ಇನ್ನೂ ನೀಡಿಲ್ಲ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕುಟುಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ₹25 ಲಕ್ಷ ಪರಿಹಾರ ನೀಡೋದಾಗಿ ರಾಜ್ಯ ಸರ್ಕಾರ ಹೇಳಿತ್ತು. ನಾನು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪನವರಿಗೆ ದೂರವಾಣಿ ಮೂಲಕ ಮಾತನಾಡಿದ್ದೇನೆ. ನಾನು ಈ ಬಗ್ಗೆ ಗಮನ ನೀಡುತ್ತೇನೆ ಎಂದಿದ್ರು. ಮುಖ್ಯಮಂತ್ರಿಗಳು ಪರಿಹಾರದ ಹಣ ನೀಡಲು ತಿಳಿಸಿದ್ದಾರೆ ಎಂದಿದ್ರು. ಇದು ಹೇಳಿ 10 ದಿನಗಳಾಗಿವೆ. ಆದರೆ ಈವರೆಗೂ ಪರಿಹಾರದ ಹಣ ನೀಡಿಲ್ಲ. ನಾವು ಹಿಂದೆ ಹೇಳಿದಂತೆ ರಾಷ್ಟ್ರಭಕ್ತ ಬಳಗದಿಂದ ₹5 ಲಕ್ಷ ಪರಿಹಾರ ನೀಡಲಿದ್ದೇವೆ. ಸೆಪ್ಟೆಂಬರ್ 20ರವರೆಗೆ ನಮ್ಮ ಬೇಡಿಕೆ ಈಡೇರಿಸದೇ ಇದ್ರೆ ಜೈಲ್ ಭರೋ ಚಳುವಳಿ ಹಮ್ಮಿಕೊಳ್ಳಲಿದ್ದೇವೆ ಎಂದು ಸರ್ಕಾರಕ್ಕೆ ಡೆಡ್ ಲೈನ್ ನೀಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ. ಏನಾದ್ರೂ ಮಾಡಿಕೊಳ್ಳಿ, ಮೊದಲು ಪರಿಹಾರ ನೀಡಲಿ ಎಂದು ಈಶ್ವರಪ್ಪ ಒತ್ತಾಯಿಸಿದ್ದಾರೆ. ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದು ಆ ದಲಿತ ಜನಾಂಗಕ್ಕೆ ಸಿಗಬೇಕಾದಂಥ ಹಣದ ದುರುಪಯೋಗ ಆಗಿದ್ದನ್ನು ಬಹಿರಂಗ ಮಾಡೋದಕ್ಕೆ ಪ್ರಯತ್ನ ಮಾಡಿದಂಥ ಪ್ರಾಮಾಣಿಕ ಅಧಿಕಾರಿಯಾದಂಥ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ನಮ್ಮೆಲ್ಲರೂ ಕೂಡ ಗೊತ್ತಿರೋಂಥ ಅಂಶ. ಅದರ ಬಗ್ಗೆ ತನಿಖೆ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಆ ಇಲಾಖೆಯ ಮಂತ್ರಿಗಳಾದ ಶ್ರೀಯುತ ನಾಗೇಂದ್ರರವರು ಕೂಡ ಇವತ್ತು ಜೈಲಲ್ಲಿ ಇದ್ದಾರೆ. ಇನ್ನು ಅನೇಕ ಅಧಿಕಾರಿಗಳು ಕೂಡ ಜೈಲಲ್ಲಿದ್ದಾರೆ. ತನ್ನ ಕುಟುಂಬದ ಪರಿಸ್ಥಿತಿ ಸರಿ ಇಲ್ಲದಿದ್ದರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಈ ಒಂದು ಭ್ರಷ್ಟಾಚಾರ ಬಹಿರಂಗ ಆದಂಥ ಸಂದರ್ಭದಲ್ಲಿ ವಿಧಾನ ಮಂಡಲದಲ್ಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಚಂದ್ರಶೇಖರ್ ಅವರ ಕುಟುಂಬಕ್ಕೆ ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ₹25 ಲಕ್ಷ ಪರಿಹಾರವನ್ನು ಕೊಡ್ತೇವೆ ಅಂತ. ಇವತ್ತಿನ ತನಕ ಕೂಡ ₹1 ಬಂದಿಲ್ಲ. ಹತ್ತು ದಿನದ ಕೆಳಗೆ ನಾನು ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪನವ್ರ ಹತ್ರ ಫೋನಲ್ಲಿ ಮಾತಾಡಿದೆ. ದುಡ್ಡಿನ್ನೂ ಕಳಿಸಿಲ್ಲ, ಅವ್ರ ಮನೆ ತುಂಬ ತೊಂದರೆಯಲ್ಲಿದ್ದಾರೆ, ಅವರ ಶ್ರೀಮತಿ ಕವಿತಾ ಅವರು ಅವ್ರ ತಾಯಿ ಮನೇಲಿ ವಾಸ ಮಾಡ್ತಿದ್ದಾರೆ, ನೀವಿನ್ನೂ ಕಳಿಸಿಲ್ಲ, ಅನ್ಯಾಯ ಇದು ಅಂತ ಹೇಳಿದೆ. ನಾನು ಗಮನ ಕೊಡ್ತೀನಿ ಅಂತ ಬೆಳಿಗ್ಗೆ ಹೇಳಿದ್ರು. ಮಧ್ಯಾಹ್ನ ಮತ್ತು ಅವರೇ ಫೋನ್ ಮಾಡಿ ಸಿ ಮಹದೇವಪ್ಪನವರು, ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ, ಸಿದ್ದರಾಮಯ್ಯವರು ತಕ್ಷಣ ಕಳಿಸು ಅನ್ನೋಂಥ ಮಾತು ಹೇಳಿದ್ದಾರೆ, ಕಳಿಸ್ತೀನಿ ಅನ್ನೋಂಥ ಮಾತು ಹೇಳಿ ಈಗಾಗಲೇ 10 ದಿನ ಆಯಿತು. ನಾನು ಅವ್ರಿಗೆ ಅವತ್ತೇ ಹೇಳಿದ್ದೆ, 10ನೇ ತಾರೀಕು ತನಕ ನಾವು ಕಾಯ್ತೇವೆ, 10ನೇ ತಾರೀಕೊಳಗೆ ನೀವು ಆ $25 ಲಕ್ಷ ಬರಲಿಲ್ಲ ಅಂದರೆ 11ನೇ ತಾರೀಕು ನಾವು ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ನಾವೆಲ್ಲ ಹಣ ಒಟ್ಟು ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ನಾವು ₹5 ಲಕ್ಷ ಹಣ ಕೊಡ್ತೇವೆ. 20ನೇ ತಾರೀಕು ತನಕ ಮತ್ತೆ ಕಾಯ್ತೇವೆ. 20ನೇ ತಾರೀಕೊಳಗೆ $25 ಲಕ್ಷ ಬರಲಿಲ್ಲ ಅಂತಂದರೆ ನಾವು ಜೈಲ್ ಬರೋ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದಷ್ಟು ಕೂಡ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪನವರಿಗೆ ತಿಳಿಸಿದ್ದೆ. ಇವತ್ತು ತಾರೀಕು 9, ಇವತ್ತಿನ ತನಕ ಕೂಡ ₹1 ಮತ್ತೆ ಬಂದಿಲ್ಲ. ನಾಳೆ ಒಂದಿನ ಕಾಯ್ತೇವೆ. ನಾಡಿದ್ದು ಬೆಳಿಗ್ಗೆ 10 ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ₹5 ಲಕ್ಷ ಹಣವನ್ನು ಜೋಡಿಸಿ ಸುಮಾರು 11:11ವರೆಗೆ ಅವ್ರ ಮನೆಗೆ ಹೋಗಿ ನಾವು ₹5 ಲಕ್ಷ ಹಣವನ್ನು ಕೊಡೋರಿದ್ದೇವೆ.
ಇದು ರಾಜ್ಯ ಸರ್ಕಾರದ ವೈಫಲ್ಯವನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಸಮಾಜಕ್ಕೋಸ್ಕರ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಂತಹ ವ್ಯಕ್ತಿಗಳ ಕುಟುಂಬಕ್ಕೆ ನೆರವಾಗಬೇಕಾದಂಥ ಸಮಾಜದ ಕರ್ತವ್ಯ ಇದೆ. ಅದಕ್ಕೋಸ್ಕರ ನಾವು 5 ಲಕ್ಷ ರೂಪಾಯಿ ನಾಡಿದ್ದು ಬೆಳಗ್ಗೆ 5 ಗಂಟೆ 11ರಿಂದ 11:30 ಅವ್ರ ಮನೆ ತಗೊಂಡು ಕೊಡೋರಿದ್ದೇವೆ. 20ನೇ ತಾರೀಕು ಅಷ್ಟರೊಳಗೆ ಆಗಲಿಲ್ಲ ಅಂದರೆ ಖಂಡಿತ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ನಮಗೆ ವ್ಯಾನಲ್ಲಿ ಕರ್ಕೊಂಡೋಗಿ ಜೈಲಿಗೆ ಕರ್ಕೊಂಡೋಗ್ಲಿ, ಬರೀ ಕಾಫಿ ಕುಡಿಸಿ ಕಳಿಸ್ತೀವಿ ಅನ್ನೋಂಥ ವ್ಯವಸ್ಥೆ ಇಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಮಗೆ ಜೈಲಿಗೆ ತಗೊಂಡು ಕರ್ಕೊಂಡು ಹೋಗಲೇಬೇಕು. ಅವರು 25 ಲಕ್ಷ ರೂಪಾಯಿ ಕೊಡುವಂಥ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತಂದರೆ ಅದು ತಾವು ಘೋಷಣೆ ಮಾಡಿದ್ದು. ಇದು ನಿಜಕ್ಕೂ ಕೂಡ ತುಂಬ ಖಂಡನೀಯ ವ್ಯವಸ್ಥೆ. ವಿಧಿ ಇಲ್ಲದೇನೆ ನಾವು ಜೈಲು ಮಾಡಬೇಕಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನು ಜೈಲಿಗೆ ಹೋಗಿದ್ದು ನೆನಪು. ಅಲ್ಲಿಂದ ಮುಂದೆ ಯಾವುದು ಜೈಲಿಗೆ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ಯಾ ಹೋರಾಟ ಮಾಡಿದ್ದು ನೆನಪಿಲ್ಲ. ಆದರೆ ಇದನ್ನು ಮಾತ್ರ ಆ ಬಡ ಕುಟುಂಬಕ್ಕೆ, ಪ್ರಾಮಾಣಿಕ ಒಬ್ಬ ಅಧಿಕಾರಿಯ ಬಡ ಕುಟುಂಬಕ್ಕೆ ನ್ಯಾಯ ಕೊಡೋದಕ್ಕೋಸ್ಕರ ನಾವು ನೆರವಾಗ್ತಾ ಇದ್ದೇವೆ. ನಮ್ಮ ಸ್ವಂತ ಅಕ್ಕ ತಂಗಿಯವರು ತೊಂದರೆ ಇದ್ದಂಗೆ ಯಾವ ರೀತಿ ಆಗುತ್ತೋ ಆ ಥರದಲ್ಲಿ ನಾವು ನೆರವಾಗ್ತಾ ಇದ್ದೇವೆ. ಈಗಲೂ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಅವ್ರ ಕುಟುಂಬಕ್ಕೆ ಹಣವನ್ನು ಬಿಡುಗಡೆ ಮಾಡಿ.